ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು KFIಗೆ ಹೆಲ್ಪ್ ಆಗುವಂತ ರೂಲ್ಸ್ ಗಳು ತಂದಿದ್ದಾರೆ. ಹಾಗೆ ಒಂದು ಫಿಲಂ ಸಿಟಿ ಯೋಜನೆ. ಟೈಮ್ ವೇಸ್ಟ್ ಮಾಡದೆ ಅದೇನು ಅಂತ ನೋಡೋಣ. ಇವತ್ತಿನ ಕಂಟೆಂಟ್ ಕರ್ನಾಟಕ ಸ್ಟೇಟ್ ಬಜೆಟ್ ಅಂಡ್ KFI. ವಿಷಯ ಸಿಂಪಲ್, ಮಲ್ಟಿಪ್ಲೆಕ್ಸ್ಗಳ ಹಾವಳಿ ಜಾಸ್ತಿ ಇದೆ. ಅವ್ರು ಇಷ್ಟ ಬಂದಷ್ಟು ರೇಟಲ್ಲಿ ಟಿಕೆಟ್ಸ್ನ ಸೇಲ್ ಮಾಡ್ತಾರೆ. ಆದರೆ ಅವ್ರಿಗೆ ಪ್ರಾಫಿಟ್ ಬರ್ತಿರೋದೇ ಊಟ ತಿಂಡಿಯಿಂದ. ಬಟ್ ಎನಿವೆ, ಇದನ್ನ ಕ್ಲಿಯರ್ ಕಟ್ ಆಗಿ 200 ರೂಪಾಯಿ ಇಡಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಏಕರೂಪ ನ್ಯಾಯ ಬೆಲೆ. ಇದು ಫಸ್ಟ್ ಟೈಮ್ ಅಲ್ಲ, ಇದಕ್ಕೆ ಮುಂಚೆ ಕೂಡ ಇದೇ ಸೇಮ್ ರೂಲ್ಸ್ನ ತಂದಿದ್ರು. ಆದರೆ ಚೇಂಬರ್ ಅನ್ನೋದೊಂದು ಇದೆಯಲ್ಲ, ಫಿಲಂ ಚೇಂಬರ್ ಅಂತ, ಅವರು ಹಾಗೆ ಇನ್ನೂ ಹಲವಾರು ವ್ಯಕ್ತಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ರೀತಿನೇ ಮಾತಾಡಿದ್ರು. ಬಜೆಟ್ ಅಷ್ಟು ಹಾಕಿ ಮಾಡಿರ್ತೀವಿ, ತುಂಬ ಬಜೆಟ್ ಹಾಕಿರ್ತೀವಿ, ನಮಗೆ ವಾಪಸ್ ರಿಕವರಿ ಆಗಬೇಕು ಅಂದರೆ, ಲಾಭ ಮಾಡಬೇಕು ಅಂದರೆ ಜಾಸ್ತಿ ಇಡಲೇಬೇಕು ಅಂತ ಅಂದರು. ಇದರಿಂದ ತಲೆ ಕೆಡಿಸ್ಕೊಂಡು ಮತ್ತೆ ಆ ರೂಲ್ಸ್ನ ವಾಪಸ್ ತಗೊಂಡ್ರು. ಈಗ ಮತ್ತೆ ಅದೇ ರೂಲ್ಸ್ನೇ ಹಾಕ್ತಾ ಇದ್ದಾರೆ. ಇದು ಮತ್ತೆ ಫ್ಲಾಪ್ ಆಗುತ್ತೆ ಅನ್ನೋಂಥ ಮಾತುಗಳು ನಡೀತಾ ಇದೆ. ಇನ್ನು ನೆಕ್ಸ್ಟ್, ಕನ್ನಡ ಸಿನಿಮಾಗಳಿಗೆ ಅಂತಾನೆ ಒಂದು OTT ಆ್ಯಪ್ ಗೌರ್ಮೆಂಟ್ ಕಡೆಯಿಂದ DD ಚಾನಲ್ನ ಈಗಿನ್ನೂ ರಿಪೇರಿ ಮಾಡ್ತಾ ಇದ್ದಾರೆ ಸೆಂಟ್ರಲ್ನವರು. BSNLನೂ ಕೂಡ ಸೇರಿಸ್ಕೊಬೋದು. ಈಗ ಕರ್ನಾಟಕ ಸ್ಟೇಟ್ OTT ಆ್ಯಪ್ ಇದು ಸುದ್ದಿ ಮಾಡ್ತಾ ಇದೆ. ಬಟ್ ಇಲ್ಲಿ ಯಾರು ದುಡ್ಡು ಕೊಟ್ಟು ಯಾರು ತಗೊತಾರೆ, ಬಟ್ ಆದರೆ ಇದು ಆ್ಯಕ್ಚುಲಾಗಿ ವರ್ಕೌಟ್ ಆಗುತ್ತಾ ಅಂತ ನೋಡಿದ್ರೆ ತುಂಬ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಆಲ್ರೆಡಿ ಮಾರ್ಕೆಟ್ನಲ್ಲಿ ಇದ್ದಾರೆ. ನಿಮಗೂ ಯಾರಂತ ಗೊತ್ತು. ಅವ್ರ ಜೊತೆ ಕಾಂಪೀಟ್ ಮಾಡೋ ಥರ ಗೌರ್ಮೆಂಟ್ ಸೆಕ್ಟರ್ ಇರೋದಿಲ್ಲ. ಬಟ್ ಆದರೆ ಯಾವುದೇ ಒಂದು ವಿಷಯದಲ್ಲಿ ಗೌರ್ಮೆಂಟ್ ಸೆಕ್ಟರಿಂದ ಒಂದು ಪ್ರಾಡಕ್ಟ್ ಇತ್ತು ಅಂದರೆ ಅದು ಒಳ್ಳೆ ವಿಷಯ. ಸಿನಿಮಾ ಇಂಡಸ್ಟ್ರಿಗೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆ ಹೆಜ್ಜೆ ಅಂತ ಅನ್ಬೋದು. ಆದರೆ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ, ಯೂಸ್ ಆಗುತ್ತೆ, ಎಷ್ಟು ಜನ ನೋಡ್ತಾರೆ, ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಹೇಗೆ ಅನ್ನೋದು ಪ್ರಶ್ನೆ. ಇದು ಕೂಡ ಅರ್ಧಕ್ಕರ್ಧ ಫ್ಲಾಪ್ ಅಂತ ಹೇಳ್ಬೋದು ಇವತ್ತಿನ ಯೋಚನೆ ಪ್ರಕಾರ. ಇನ್ನು ನೆಕ್ಸ್ಟ್ ಬಿಗ್ ಥಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ. ಇದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಬೆಂಗಳೂರು ಒಂದನ್ನೇ ನಂಬ್ಕೊಂಡು ಫಿಲಮ್ಸ್ನ, ಸೀರಿಯಲ್ಸ್ನ ತೆಗೆಯೋದು ಕಷ್ಟ ಆಗ್ಬೋದು. ಇನ್ನು ಮುಂದಕ್ಕೆ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಇದಕ್ಕೆ ಇನ್ನೊಂದು ಸಿಟಿ ನಿರ್ಮಾಣ ಆಗಬೇಕು, ಇನ್ನೊಂದು ಫಿಲಮ್ ಸಿಟಿ ನಿರ್ಮಾಣ ಆಗಬೇಕು. ಇದು ಪ್ರತಿಯೊಬ್ಬರ ಕನಸು. ಸಿನಿಮಾ ಇಂಡಸ್ಟ್ರಿಲಿ ಇರೋರಂತೂ ಇದ್ರ ಬಗ್ಗೆ ಅವಾಗ ಅಲ್ಲಿ ಇಲ್ಲಿ ಮಾತಾಡ್ತಿರ್ತಾರೆ. ಆದರೆ ಪ್ರತಿ ಸಲ ಈ ಬಜೆಟ್ ಅನ್ನೋದು ಬಂದಾಗ ಈ ಒಂದು ಪಾಯಿಂಟ್ ಮೆನ್ಷನ್ ಆಗೇ ಆಗುತ್ತೆ. 2017 ಕೂಡ ಇದೇ ಆಗಿತ್ತು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆದರೆ ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಯಿತು ಅನ್ನೋದೇ ಪ್ರಶ್ನೆ. 8 ವರ್ಷ ಹಿಂದೆ ಆಗಿದ್ದೆ ಇನ್ನೂ ನಡೆದಿಲ್ಲ. ಇನ್ನು ಇವಾಗ ಮತ್ತೆ ಆ ವಿಷಯ ಹೇಳಿದ್ದಾರೆ. ಇದು ನಡೆಯೋಕ್ಕೆ ಇನ್ನೂ ಎಷ್ಟು ವರ್ಷ ಬೇಕು ನೋಡೋಣ. ಒಂದು ಒಳ್ಳೆ ಸ್ಪಾಟ್ನಲ್ಲೇ ಲೊಕೇಶನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಮೈಸೂರು ಹತ್ರ, ಏರ್ಪೋರ್ಟ್ ಹತ್ರ. ಯಾವುದೇ ಬಿಗ್ ಸ್ಟಾರ್ ಆದರೂ ಬಂದು ಹೋಗೋದಕ್ಕೆ ಈಸಿ ಆಗುತ್ತೆ. ಆದರೆ ಆಗಲಿ ಹೇಳ್ದಂಗೆ ಇಂಪ್ಲಿಮೆಂಟ್ ಆಗೋದು ಅಷ್ಟರಲ್ಲೇ ಇದೆ. ಸೊ ಕೊನೆಗೆ KFIಗೆ ಅಂತ ಮಾಡಿರೋ ಈ 3 ಬಜೆಟ್ ಫ್ಲಾಪ್ ಲೆಕ್ಕಕ್ಕೆ ಸೇರುತ್ತೆ. ಇತ್ತೀಚೆಗೆ ತಾನೇ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದರು DKಶಿ ಅವರು. ಮೋಸ್ಟ್ಲಿ ಇದೇ ಇರ್ಬೋದು. ಇದ್ರ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.